ಕಾಂಗ್ರೆಸ್ ಅನ್ನು ಸೋಲಿಸಲಿಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮಹಾಮೈತ್ರಿಯನ್ನ ರಾಜ್ಯದಲ್ಲಿ ಮಾಡಿಕೊಂಡಾಗಿದೆ. 25 ಕ್ಷೇತ್ರ ಬಿಜೆಪಿಗೆ, 3 ಕ್ಷೇತ್ರ ಜೆಡಿಎಸ್ಗೆ ಅನ್ನುವಂತಹ ನಿರ್ಧಾರ ಆಗಿದೆ. ಬಟ್ ಅಭ್ಯರ್ಥಿಗಳು ಯಾರು ಅನ್ನೋದು, 3 ಅಭ್ಯರ್ಥಿಗಳು ಜೆಡಿಎಸ್ನಿಂದ ಯಾರು ಅನ್ನೋದು ಪ್ರಶ್ನೆ. ಮಂಡ್ಯ, ಹಾಸನ ಮತ್ತು ಕೋಲಾರಕ್ಕೆ ಜೆಡಿಎಸ್ ಅಭ್ಯರ್ಥಿಗಳು ಯಾರು ಅಂಥೇಳಿ ಗೊತ್ತಾಗಿದೆ. ಆದರೆ ಅಧಿಕೃತ ಪಟ್ಟಿ ಪ್ರಕಟ ಮಾಡೋದಕ್ಕೆ ಜೆಡಿಎಸ್ ಇನ್ನೂ ಕೂಡ ಮೀನಾಮೇಷವನ್ನು ಎಣಿಸ್ತಾ ಇದೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ನಡೀತಾ ಇರುವ ಬೆಳವಣಿಗೆಗಳನ್ನು ದಳಪತಿಗಳು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಟ್ಟಿ ಪ್ರಕಟವಾದ ಬಳಿಕವೇ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಲು ಜೆಡಿಎಸ್ ತೀರ್ಮಾನಿಸಿದಂತೆ ಕಾಣಿಸ್ತಾ ಇದೆ. ಸಂಸದೆ ಸುಮಲತಾ ಜೊತೆಗೆ ಸಂಧಾನದ ಸುಳಿವನ್ನ ಮಂಡ್ಯದ ಸಂಭಾವ್ಯ ಅಭ್ಯರ್ಥಿ, ಮಾಜಿ ಸಿಎಂ, ಜೆಡಿಎಸ್ನ ರಾಜ್ಯಾಧ್ಯಕ್ಷರು ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ರಾಜಕೀಯವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಹಲವಾರು ರೀತಿಯ ಬೆಳವಣಿಗೆಗಳಿದ್ದಾವೆ. ಅದರಿಂದಲೇ ನಾವು ಇನ್ನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಕ್ಕಂಥದ್ದನ್ನ ಸ್ವಲ್ಪ ಮುಂದಿಟ್ಟಿರ್ತಕ್ಕಂಥ. ಬಟ್ ನಾವು ಯಾರನ್ನ ತಗೊಳ್ಳಿಕ್ಕೋಸ್ಕರ ಕಾಯ್ತಿದ್ದೀವಿ ಅಂತ ಅಲ್ಲ. ಈಗಾಗಲೇ ನಮ್ಮಲ್ಲಿ 2 ಪಂಗಡದಲ್ಲೂ ಅಭ್ಯರ್ಥಿಗಳೇನಿದ್ದಾರೆ. ಈಗಾಗಲೇ ತೀರ್ಮಾನ ಒಂದು ಪಟ್ಟಿ ಮಾಡಿಬಿಟ್ಟಿದ್ದೇವೆ. ರಾಮಾಂಜನೇಯನ ಯುದ್ಧನೇ ಆಗೋಯ್ತು. ಇನ್ನು ನಾವು ಹುಲುಮಾನವರು ನಮ್ಮಲ್ಲಿ ಯುದ್ಧ ಆಗದೆ ಇರ್ತದ. ದೊಡ್ಡ ಮಟ್ಟದಲ್ಲಿ ಅದನ್ನೇ ಸಾಧಿಸ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ. ಸಮಯ ಬರಲಿ ಮಾತಾಡ್ತೀವಿ. ಹೊಸ ಅಭ್ಯರ್ಥಿ ಅವರು ಹೊಸಲ್ವಾ ಮಂಡ್ಯಕ್ಕೆ, ಅವರ ಮಗನೇ ಸೋತರು. ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ.